ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಸಿಎಂ ಡಿಕೆಶಿ ಭೇಟಿಯನ್ನ ಮಾಡಿರುವುದು ಶಾಸಕರುಗಳು ಸಿಪಿ ಯೋಗೇಶ್ವರ್ ಅವರು, ಪ್ರಕಾಶ್ ಕೋಳಿವಾಡ, ಯಾಸೀರ್ ಪಠಾಣ್, ಶ್ರೀನಿವಾಸ್ ಮಾನೆ, ಆಮೇಲೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಇವರೆಲ್ಲ ಡಿಸಿಎಂರನ್ನ ಭೇಟಿ ಆಗ್ತಾ ಇರೋದು. ತಡರಾತ್ರಿ ಆಪ್ತರೊಂದಿಗೆ ಸಭೆಯನ್ನ ನಡೆಸಿದಂತ ಡಿಕೆಶಿ ಸಭೆಯಲ್ಲಿ ಸಹೋದರ ಡಿಕೆ ಸುರೇಶ್ ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ಆಪ್ತರು, ಅವರ ಬಣದವರು ಅವ್ರುಗಳು ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, 2 ದಿನದಿಂದ ಹುಷಾರಿಲ್ಲ, ಅನಾರೋಗ್ಯ ಸಮಸ್ಯೆ ಅಂತ ಹೇಳಿ ಮನೆಯಲ್ಲೇ ಇದ್ರೂ ಕೂಡ ಸುಮ್ಮನೆ ಅಂತೂ ರೆಸ್ಟ್ ಮಾಡ್ಕೊಂಡಿಲ್ಲ. ಬ್ರದರ್ ಜೊತೆಗೆ ಡಿಕೆ ಸುರೇಶ್ ಅವ್ರ ಜೊತೆಗೆ ಮಾತಾಡಿದ್ರು. ಅದಾದಮೇಲೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ಆಪ್ತ ವಲಯದಲ್ಲಿರುವವರು, ಅವರನ್ನು ಬೆಂಬಲಿಸುವವರು, ಒಕ್ಕಲಿಗ ಸಮುದಾಯದ ನಾಯಕರುಗಳು ಹೆಚ್ಚಾಗಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಹೇಗಾದರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನು CM ಮಾಡಬೇಕು ಅಂತಾನೂ ಕೆಲವರು ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಶ್ರೀನಿವಾಸ್ ಅವರು ಗುಬ್ಬಿ ಶಾಸಕ, ಬಹಳ ದಿನಗಳಿಂದ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋರು. ರಾಜೇಗೌಡ ಶೃಂಗೇರಿ ಶಾಸಕ, ಒಕ್ಕಲಿಗ ಸಮುದಾಯದಿಂದ ಬಂದಂಥ ನಾಯಕ. ಅದರ ಜೊತೆಗೆ ಶ್ರೀನಿವಾಸ್ ಅವರು ನೆಲಮಂಗಲ ಶಾಸಕ, ಇವರು ಅಷ್ಟೇ ಹೋದಲ್ಲಿ ಬಂದಲ್ಲಿ ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಆನೇಕಲ್ ಶಾಸಕ ಶಿವಣ್ಣ ಅವರು, ಇವರು ಕೂಡ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ದಿನೇಶ್ ಗೂಳಿಗೌಡ MLC, ಡಿಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ನಿಂತಿರುವಂತಹ MLC ಇವರು. ಇನ್ನು ನಯನಾ ಮೋಟಮ್ಮ, ಇವರಿಗೆ ಅವಕಾಶ ಸಿಕ್ಕಿದ್ದೇ ಡಿಕೆ ಶಿವಕುಮಾರ್ ಅವರಿಂದ ಅಂತ ಹೇಳ್ತಾರೆ. ಹಾಗಾಗಿ ಇವರು ಕೂಡ, ಚಲುವರಾಯಸ್ವಾಮಿ ಅವರು ನಾಗಮಂಗಲ, ಇವರು ಕೂಡ ಡಿಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ನಿಂತಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ನಾಯಕರುಗಳು ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಕೆಲವರು ನಿಂತಿದ್ದಾರೆ ಅಂತ. ಅದರಲ್ಲೂ ಕೆಲವರು ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರುಗಳು. ಒಟ್ಟಿನಲ್ಲಿ CM ಮನೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, CM ಆಪ್ತರ ಮನೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ DCM ನಿವಾಸದಲ್ಲೂ ಕೂಡ ಅವರ ಆಪ್ತರುಗಳು ಚರ್ಚೆಯನ್ನು ಮಾಡ್ತಾ ಇರೋದು. ಅಂದರೆ ನಾವು ಹೈಕಮಾಂಡ್ ಬಳಿ ಯಾವ ರೀತಿಯಾಗಿ ಮಾತಾಡಬೇಕು, ನಾವು ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ನಮಗೆ ವರ್ಕೌಟ್ ಆಗತ್ತೆ, ಅಹಿಂದ ಅಂತ ಮಾಡ್ತಿರೋ, ಮೈಸೂರು ಭಾಗ ಅಂತ ಮಾಡ್ತಿರೋ, ಹಳೆ ಮೈಸೂರು ಭಾಗ ಅಂತ ಮಾಡ್ತಿರೋ, ಒಕ್ಕಲಿಗ ಅಂತ ಮಾಡ್ತಿರೋ, ಏನಂತ ಮಾಡೋದು? ಸೊ ಯಾವ ವಿಚಾರವನ್ನು ಇಟ್ಕೊಂಡು ನಾವು ಪಟ್ಟಣ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಕೆಲವರು ಭೇಟಿ ಆಗ್ತಾ ಇದ್ದಾರೆ. ಅವ್ರ ಮುಖಾಂತರವಾಗಿಯೂ ಕೂಡ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಸುಮ್ಮನಿರಿ, ಬಹಿರಂಗವಾಗಿ ಮಾತನಾಡಬೇಡಿ ಅಂತಂದ್ರೂ ಕೇಳ್ತಾ ಇಲ್ಲ, ಬಹಿರಂಗವಾಗಿ ಮಾತನಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಸಚಿವ ಸಂಪುಟ ಪುನಾರಚನೆ ಅನ್ನೋದಾಗಿದ್ದರೆ ಈ ರೇಂಜಿಗೆ ಮೀಟಿಂಗ್ಗಳು ನಡೀತಾ ಇರಲಿಲ್ವೇನೋ. ಆದರೆ CM ಬದಲಾವಣೆ ಕೂಗು ಕೇಳಿ ಬಂದಿರುವಂಥ ಬೆನ್ನಲ್ಲೇ ಈ ರೀತಿಯಾಗಿ ಮೀಟಿಂಗ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದು ಕಡೆಯಲ್ಲಿ CM ಬಣ, ಇನ್ನೊಂದು ಕಡೆಯಲ್ಲಿ DCM ಬಣ. ಚರ್ಚೆಗಳ ಮೇಲೆ ಚರ್ಚೆ, ಗೌಪ್ಯವಾಗಿ ಮೀಟಿಂಗ್, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಏನು ನಡೀತಾ ಇದೆ ಅಂತ? CM ಮತ್ತು DCM ನಡುವೆ ನಡೆಯುತ್ತಿರುವಂತಹ ಶೀತಲ ಸಮರ, ಅಂದ್ರೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಆರಂಭವಾಗಿರುವಂತಹ ಹಗ್ಗಜಗ್ಗಾಟದ ವಿಚಾರ ದಿನದಿಂದ ದಿನಕ್ಕೆ ಬದಲಾದ ಸ್ವರೂಪವನ್ನು ಪಡಿತಾ ಇದೆ. ಮೇಲ್ನೋಟಕ್ಕೆ ಇಬ್ಬರು ನಾಯಕರುಗಳು ಯಾವುದೇ ಕಾರಣಕ್ಕೂ ತಮ್ಮ ತಮ್ಮ ಹುದ್ದೆಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಲ್ಲ, ಮುಖ್ಯಮಂತ್ರಿ ಪದವಿ ಖಾಲಿ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕೊಂಡ್ರು ಕೂಡ ಅವರವರ ತಂಡದ ಸದಸ್ಯರುಗಳು ಅವರದ್ದೇ ಆದಂತಹ ಸ್ಟ್ರಾಟಜಿಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿ ಬಳಗದ ಸದಸ್ಯರುಗಳು ಸಂಪುಟ ಪುನರಾಚನೆಗೆ ಒತ್ತಡವನ್ನ ಏರಿ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸಿ ಅವರ ನಾಯಕತ್ವದಲ್ಲಿ ಮುಂದುವರಿಯುವಂತ ಯೋಚನೆಯನ್ನ ಮಾಡ್ತಾ ಇದ್ರೆ, DCM ಶಿವಕುಮಾರ್ ಅವರ ತಂಡದ ಸದಸ್ಯರುಗಳು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಕರ್ತವ್ಯಗಳು, ಜವಾಬ್ದಾರಿಗಳೇನು ಅನ್ನೋದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ವಿಶ್ರಾಂತಿ ಮೊರೆ ಹೋಗಿದ್ದಂತ DK ಶಿವಕುಮಾರ್ ಅವರ ನಿವಾಸಕ್ಕೆ ಸಾಲು ಶಾಸಕರುಗಳು ಬಂದು ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ನೆಪದಲ್ಲಿ ಸಭೆ ಮತ್ತು ಚರ್ಚೆಯನ್ನು ನಡೆಸಿಕೊಂಡು ಹೋಗಿದ್ದಾರೆ. ತಡರಾತ್ರಿಯಲ್ಲಿ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಸೇರಿದಂತೆ ಆ ಭಾಗದ ಪ್ರಮುಖ 5-6 ಶಾಸಕರುಗಳು DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಮಾತುಕತೆಯನ್ನ ಮಾಡಿದ್ದಾರೆ. ಈ ವೇಳೆ ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರ ಉಪಸ್ಥಿತಿ ಇದ್ದಿದ್ದು ಬಹಳ ಗಮನಾರ್ಹ ವಿಚಾರ. ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಂತ ಸಂದರ್ಭದಲ್ಲಿ ಸುರೇಶ್ ಅವರು ಒಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಯಾವತ್ತೂ ತಪ್ಪುವುದಿಲ್ಲ, ನಮ್ಮ ಅಣ್ಣನ ಶ್ರಮಕ್ಕೆ ಬೆಲೆ ಸಿಗಲಿದೆ ಅನ್ನುವಂತ ಮಾತು. ಅಂದ್ರೆ ಈ ಹೇಳಿಕೆಗೆ ಪೂರಕವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಅಖಾಡವನ್ನ ಸಿದ್ಧಪಡಿಸ್ತಾ ಇದ್ದಾರಾ ಅಥವಾ
ಶಕ್ತಿ ಪ್ರದರ್ಶನದ ವೇದಿಕೆಯನ್ನಾಗಿ ಬದಲಾಯಿಸುತ್ತಿದ್ದಾರಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಇಬ್ಬರು ನಾಯಕರುಗಳ ಮಾತುಕತೆಗಳು ಮತ್ತು ಚರ್ಚೆಯ ವಿಚಾರಗಳು ರಾಜಕೀಯದಲ್ಲಿ ಸಂಚಲನ ಮೂಡುತ್ತಾ ಇದೆ. ಪಕ್ಷದೊಳಗಡೆ ಒಂದಷ್ಟು ಗೊಂದಲದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಇವೆಲ್ಲದರ ಬೆನ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅವರ ಜೊತೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಯೋಚನೆಯನ್ನ ಇಬ್ಬರು ನಾಯಕರುಗಳು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇನ್ನೆರಡು ದಿನಗಳ ಒಳಗಾಗಿ ಒಂದು ಸ್ಪಷ್ಟ ಸ್ವರೂಪವನ್ನು ತೆಗೆದುಕೊಳ್ಳುವ ಅಥವಾ ಅದಕ್ಕೆ ಅಗತ್ಯವಾದಂತಹ ಮಾತುಕತೆಗಳಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಪರವಾಗಿ ರಾಜ್ಯ ಉಸ್ತುವಾರಿ ಹೊಂದಿರುವ ಸುರ್ಜೇವಾಲಾ ಅವರು ಕೂಡ ಮುಖ್ಯಮಂತ್ರಿಯ ಸೀಟು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡಬೇಡಿ, ಆ ರೀತಿ ಯಾವುದೇ ಮಾತುಕತೆಗಳು ಇಲ್ಲ, ರಾಜ್ಯದಲ್ಲಿ ಸರ್ಕಾರವನ್ನು ಸುಭದ್ರವಾಗಿ ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮಿಬ್ಬರ ಹೆಗಲ ಮೇಲಿದೆ ಅನ್ನುವಂತಹ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತ ಮಾತನ್ನ ಹೇಳಿ ಇಬ್ಬರು ನಾಯಕರುಗಳನ್ನು ಸದ್ಯಕ್ಕೆ ಶಾಂತಗೊಳಿಸುವಂತ ಮಾತನಾಡಿದ್ದಾರೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ, ನಾಯಕರ ಬಣದ ಸದಸ್ಯರುಗಳ ಆಗ್ರಹ ಏನಾಗಬಹುದು, ಶಾಸಕರು ಬಯಸಿದಂತಹ ನಾಯಕ ಯಾರಾಗಿ ಹೊರಹೊಮ್ಮುತ್ತಾರೆ ಅನ್ನುವಂತ ಎಲ್ಲ ಪ್ರಶ್ನೆಗಳನ್ನ ಹುಟ್ಟುಹಾಕಿಕೊಂಡು ನಿಂತಿದೆ. ಮುಂದಿನ ವಾರದಲ್ಲಿ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೀತಿ ರಾಕೇಶ್, ಇನ್ನೊಂದು ಕಡೆಯಲ್ಲಿ DCM ಆಪ್ತರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತ. ಸೊ ಇವತ್ತು ಯಾರಾದ್ರೂ ಹೋಗೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದು, ಆ ಪ್ರಯತ್ನಗಳು ನಡೀತಾ ಇದೆಯಾ? ರಾಷ್ಟ್ರೀಯ ಅಧ್ಯಕ್ಷರು ಈಗ ಬೆಂಗಳೂರಿನಲ್ಲಿ ಇರುವ ಕಾರಣದಿಂದಾಗಿ ದೆಹಲಿಗೆ ಹೋಗಿದ್ದ ಒಂದು ತಂಡ ವಾಪಸ್ ಬಂದಿದೆ. ಇನ್ನು ಏನೇ ಬೆಳವಣಿಗೆಗಳಿದ್ರು ಬೆಂಗಳೂರಿನಲ್ಲಿ ನಡೀಬಹುದು ಅನ್ನುವಂಥದ್ದಿದೆ. ಖರ್ಗೆ ಅವರ ಮಾತುಕತೆಗಳ ಬಳಿಕ ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಥವಾ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಕೂಡ ಸಾಗಬಹುದು. ಆದರೂ ರಾಜ್ಯ ಉಸ್ತುವಾರಿಯನ್ನ ನೋಡುವ ನೆಪದಲ್ಲಿ ಒಂದಷ್ಟು ಮಂದಿ ಶಾಸಕರು ದೆಹಲಿಗೆ ಹೋಗಿ ಬರ್ತಾರೆ ಅನ್ನುವಂತ ಮಾತಿದೆ. ಆದ್ರೆ ನಿಖರವಾದಂತಹ ನಿರ್ಧಾರಗಳು ಇನ್ನೂ ಪ್ರಕಟವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳು ಬೆಂಗಳೂರಿನಲ್ಲಿ ಇನ್ನೆರಡು ದಿನಗಳ ಕಾಲ ಕೇಂದ್ರೀಕೃತವಾಗಬಹುದು.